ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಹುಡುಗಿ ರಂಜಿತಾ. ಇದು ಕಾಬೂಲ್ ಕಡಲೆ. ನಾನು ನೈಟೇ ನೆನೆಸಿಟ್ಬಿಟ್ಟು 2 ವಿಷಲ್ ಕೂಗಿಸ್ಕೊಂಡೆ. ಅದು ನೀಟಾಗಿ ಮೆತ್ತಗೆ ಬೇಯಬೇಕು. ಲೈಕ್ 2 ವಿಷಲ್ ಸಾಕು. ನೈಟೆಲ್ಲ ನೆನೆಸಿರ್ತೀವಲ್ಲ ಅದಕ್ಕೋಸ್ಕರ. ಅದನ್ನು ಒಂದು ತೊಳೆದ್ಬಿಟ್ಟು ಮತ್ತು ಆ್ಯಕ್ಚುಲಿ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಲೈಕ್ ಕುಕ್ಕರು. ಅದು ಲೈಕ್ ಅನ್ನ ಇಟ್ಟು ಇಡ್ಲಿ ಈ ಥರ ನೀರು ಲೀಕ್ ಆಗುತ್ತೆ. ಸ್ವಲ್ಪ ಐತಲ್ಲ ಕಾಬೂಲ್ ಕಡಲೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಕೂಗಿಸ್ಕೊಂಡೆ. 1-2 ವಿಷಲ್ ಕೂಗಿಸ್ಕೊಂಡು ಅದು ನೀಟಾಗಿ ಮೆತ್ತಗೆ ಬೆಂದಿರಬೇಕು. ನೋಡಿ, ನಿಮಗೆ ತೋರ್ಸೋಣ ಅಂತಲೇ ಇದು ಮಾಡಿಕೊಂಡೆ. ನನಗೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಐಡಿಯಾ ಇತ್ತು, ಅದಕ್ಕೋಸ್ಕರ. ನೋಡಿ, ಇವನ್ನ ಟೊಮೊಟೊ ಅಂದರೆ ದಪ್ಪ ಟೊಮೊಟೊನ ಟೊಮೊಟೊಸ್ ಹೋಳು ಮಾಡಿಬಿಟ್ಟು ನೋಡಿ ಈ ಥರ ಬೆಂದಿರಬೇಕು. ಅದನ್ನು ನಾನು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಬೆಂದಿರೋ ಕಡಲೆಕಾಳು ತಗೊಂಡು ಒಂದು ಸ್ವಲ್ಪ ಒಂದು ಇಡಿಯಷ್ಟು ನಾನು ಮುಷ್ಟಿಲಿ ಕಡಲೆಕಾಳನ್ನ ನೀವು ಅದನ್ನು ನೀಟಾಗಿ ಪ್ಯೂರಿ ಮಾಡ್ಕೋಬೇಕು. ಈಗ ನಾನು ಒಂದು 3-4 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಪಲಾವ್ ಎಲೆ, 1-2 ಪಲಾವ್ ಎಲೆ ಮತ್ತು ಚಕ್ಕೆ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ. ಲವಂಗ ಏನಾಗುತ್ತೆ ಅಂತಂದ್ರೆ ಮಿಡ್ಲಲ್ಲಿ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ, ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ ಎಲ್ಲರಿಗೂ. ಅದಕ್ಕೋಸ್ಕರ ನಾನು ಹಾಕ್ತೀನಿ. ಆಲ್ಮೋಸ್ಟು ಆಪ್ಷನಲ್, ನಿಮ್ಮ ಇಷ್ಟ ಹಾಕ್ಕೋಬೋದು. ಇಷ್ಟು ಹಾಕಿದ್ರೆ ಸಾಕು. ಚಕ್ಕೆ ಓಕೆ ಫೈನ್ ಹಾಕಿದ್ರೆ. ಲವಂಗ ಒಬ್ರಿಗೆ ಇಷ್ಟ ಆಗಲ್ಲ. ಇದು 2.5 ಒಂದು ಮೀಡಿಯಮ್ ಸೈಜಿಂದು 2.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದರಲ್ಲಿ ಲೈಕ್ ತರಕಾರಿ ಕಟ್ ಮಾಡೋದು ಇರುತ್ತಲ್ಲ ಅದರಲ್ಲಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ಕಟ್ ಮಾಡಿಕೊಂಡು ನಿಮಗೆ ಇನ್ ಕೇಸ್ ಆಪ್ಷನಲ್ಲು ಗರಂ ಮಸಾಲ ಬೇಕಾದರೆ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಪಲಾವ್ ಮಾಡೋಕ್ಕೆ ಅಂತ ರುಬ್ಕೊಂಡಿದ್ದೆ. ಅದನ್ನೇ ಇಲ್ಲ ಇದು ಮಾಡ್ಕೊಳ್ತೀನಿ. 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕಿ ಮಸಾಲಾನ ಮುಂಚೆನೇ ಫ್ರೈ ಮಾಡ್ಕೊಳ್ಳಿ. ಕಾಳು ಹಾಕೋದಕ್ಕಿಂತ ಮುಂಚೆನೇ. ಅದು ಹಸಿ ಫ್ಲೇವರ್ ಇರೋದಿಲ್ಲ. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು. ನಿಮಗೆ ಸಾಂಬಾರು ಪೌಡರ್ ಬೇಡ ಅಂತಂದರೆ ನೀವು ಇದನ್ನು ಗರಂ ಮಸಾಲ ಹಾಕ್ಕೋಬೋದು. ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಕಾಳು ಬೇಯಿಸ್ಬೇಕಾರೆ ಹಾಕಿದರೆ, ನಾನು ಕಾಳು ಬೇಯಿಸ್ಬೇಕಾರೆ ಹಾಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಇನ್ ಕೇಸ್ ಕಾಬೂಲ್ ಕಡಲೆ ಬೇಯಿಸ್ಬೇಕಾರೆ ಹಾಕಿರ್ತೀರ ಅಂತಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನಾವು 2 ಟೈಮ್ ಫ್ರೈ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಮಿಸ್ ಆಗೋ ಡಿಫರ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಹಾಕ್ಕೊಂಡ್ರೆ ಆಮೇಲಿಂದ 2 ದೊಡ್ಡ ಟೊಮೊಟೊನ ಕಟ್ ಮಾಡಿ ಪ್ಯೂರಿ ಮಾಡಿದ್ನಲ್ಲ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂತ ಈ ಥರ ಸೈಡಲ್ಲಿ ಎಣ್ಣೆ ಬಿಡ್ತಾ ಇರಬೇಕು. ನೋಡಿ, ಸೈಡಲ್ಲಿ ಆ ಥರ ಎಣ್ಣೆ ಬರುತ್ತಲ್ಲ, ಅದು ನೀಟಾಗಿ ಇನ್ನೂ ಸೈಡಲ್ಲೆಲ್ಲ ಎಣ್ಣೆ ಬರೋ ಥರ ನೀವು ಫ್ರೈ ಮಾಡ್ಕೋಬೇಕು. ಆ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಕಾಬೂಲ್ ಕಡಲೆ ಹಾಕ್ತಾಯಿದ್ದೀನಿ. ಇನ್ನು ನೀವು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ಇದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ತುಂಬ ಜಾಸ್ತಿ ತೊಗೊಳ್ಳಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತೈತೆ. ನೀವು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ ಜೊತೆನೂ ತಿನ್ಬೋದು, ಬಟ್ ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಅದು ಮಾತ್ರ ಹೇಳ್ತೀನಿ. ಇನ್ ಕೇಸ್ ಇದರಲ್ಲಿ ನೀವು ಜೀರಿಗೆ ಸ್ವಲ್ಪ, ಒಂದು ಅರ್ಧ ಚಮಚ, ಮೆಣಸು ಕೂಡ ಸ್ವಲ್ಪ
ಇನ್ ಕೇಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮಸಾಲ ಆಲೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೋಬೋದು, ಹಿಂಗೂ ಕೂಡ ಹಾಕ್ಕೋಬೋದು. ನಾನು ಹಿಂಗೆ ಮನೇಲಿದೆ ಆಗ್ತಾಯಿಲ್ಲ, ಜಸ್ಟ್ ಸಾರಿನ ಪುಡಿಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡೆ, ಒಂದು ಅರ್ಧ ಚಮಚ. ಹಿಂಗೆ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಅನ್ನಿಸ್ತಾಯಿತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಕಡಿಮೆ ಇತ್ತು, ಅದಕ್ಕೋಸ್ಕರ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಒಂದ್ಸಲ ಟೇಸ್ಟ್ ನೋಡ್ತೀನಿ ಲಾಸ್ಟಲ್ಲಿ ಎಲ್ಲ ಫಿನಿಶ್ ಆಗ್ಬೇಕಾದ್ರೆ ಯಾವ ಥರ ಇದೆ ಅಂತ. ಏನಾದರೂ ಒಂದು ಸ್ವಲ್ಪ ಡಿಫರ್ ಇದ್ದರೆ ಅದನ್ನು ಈಗ ಸರಿ ಮಾಡ್ಕೊಳ್ಳೋದು. ಆಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಹೊತ್ತು, ಜಾಸ್ತಿ ಏನಲ್ಲ, ಒಂದು 5 ಮಿನಿಟ್ಸ್ ಮುಚ್ಚಿ ಇಟ್ಟೆ ಅಷ್ಟೇ. ನಾನು ಇದು ಶನಿವಾರ ಸಂಜೆ ಮಾಡಿದ್ದು. ಈ ಪಲ್ಯ ಮತ್ತು ಕಡಲೆಕಾಳು ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಅದನ್ನು ಇನ್ನೊಂದು ರೆಸಿಪಿ ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿರ್ತೈತೆ. ಈಗ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ, ನಾರ್ಮಲಾಗಿ ಕಡಲೆಕಾಳು ಪಲ್ಯ, ಕಾಬೂಲ್ ಕಡಲೆ, ಅದೆಲ್ಲ ಇಷ್ಟಿಷ್ಟೇ ಹಾಕ್ತಾರಲ್ಲ, ಅದು ಚೆನ್ನಾಗಿರ್ತೈತೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇ ವಿಡಿಯೋ.